ಸರ್, ಈಗ ಬರ ಪರಿಹಾರ ಬಂದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಆಲ್ರೆಡಿ ರಿಟ್ ಪಿಟಿಷನ್ ಹಾಕಿದೆ ಸರ್. ಭಾರತ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಈ ರೀತಿ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದಂಥ ಕಾಲದಲ್ಲಿ ಸಮೀಕ್ಷೆಯನ್ನು ಮಾಡಿಸಿ ವರದಿ ಪ್ರಕಾರ ಹಾಗೂ ಆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳು ಏನು ವರದಿಯನ್ನು ಕೊಡ್ತಾರೆ ಆಧಾರ ಇಟ್ಟುಕೊಂಡು ಬರ ಪರಿಹಾರವನ್ನು ಕೊಡೋದು ಕಾನೂನುಬದ್ಧವಾದಂಥ ವಿಷಯ. $4 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಜಿಎಸ್ಟಿಯಲ್ಲಿ ಟ್ಯಾಕ್ಸ್ ಅಲ್ಲಿ ಕಟ್ತಾ ಇದ್ದೀವಿ. ಯಾವುದೇ ಒಂದು ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ಬಂದಾಗ ರಾಷ್ಟ್ರ ಸರ್ಕಾರ ಅದನ್ನು ಕಾನೂನುಬದ್ಧವಾಗಿ ಕೊಡುವಂತರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ರೆವಿನ್ಯೂ ಸಚಿವರಂತ ಕೃಷ್ಣ ಬೈರೇಗೌಡರು, ವ್ಯವಸಾಯ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಒಟ್ಟಾರೆ 2-3 ಬಾರಿ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಂತ್ರಿಗಳನ್ನು ನೋಡಲಿಕ್ಕೆ ಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳನ್ನು ಕಂಡರು ಮತ್ತು ಈ ಬರ ಪರಿಹಾರವನ್ನು ನೋಡುವಂತ ಗೃಹ ಸಚಿವರಾದಂಥ ಅಮಿತ್ ಶಾ ಅವರನ್ನು ಕಂಡು ಕಾನೂನುಬದ್ಧವಾಗಿ ಕೊಡಬೇಕಾಗಿರೋದನ್ನು ಕೊಡಬೇಕು ಅಂತ ಕೇಳಿ ಸುಮಾರು ಇದನ್ನ 4-5 ತಿಂಗಳಿಂದ ಇದಕ್ಕೆ ಹೋರಾಟ ನಡೆಯಿತು. ಆದರೆ ಅವರು ಮಲತಾಯ ಧೋರಣೆ ತೋರಿಸಿ ಹಿಂದೆಂದೂ ಕೂಡ ಭಾರತ ಸರ್ಕಾರ ಯಾವುದೇ ಪಕ್ಷದ ಸರ್ಕಾರ ಇರಲಿ ರಾಜ್ಯಗಳಲ್ಲಿ ಆದರೆ ಅದು ಸಂವಿಧಾನಬದ್ಧವಾಗಿ ಆ ರಾಜ್ಯಗಳಿಗೆ ಸಲ್ಲಬೇಕಾಗಿರುವಂತೂ ಕ್ರಮಬದ್ಧವಾಗಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಇಂಥದ್ದು ಭಾರತ ಸರ್ಕಾರ ಮಾಡಿದೆ. ಅದಕ್ಕಾಗಿ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೋಗಬೇಕಾಗಿದೆ. ಕಾನೂನುಬದ್ಧವಾಗಿ ಕೊಡಬೇಕಾಗಿರೋದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಮನವಿ ಮಾಡಿದ್ದೀವಿ. ಬಹುತೇಕ ನಮಗೆ ಅಲ್ಲಿ ನ್ಯಾಯ ಸಿಗ್ತದೆ ಅಂತ ಭಾವಿಸಿದ್ದೇವೆ. ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆಯಲ್ಲ ಸರ್, ಕಾನೂನಾತ್ಮಕ ಅನಿವಾರ್ಯ ಆಗಿದೆ ಸರ್ಕಾರಕ್ಕೆ. ಈಗ ಬಿಜೆಪಿ ಸರ್ಕಾರ ದುರಂತ ಇವತ್ತು ಈ ರಾಷ್ಟ್ರದಲ್ಲಿ ಯಾವತ್ತೂ ಇಲ್ಲದಂತ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅವರನ್ನ ಇಡಿ ಮುಖಾಂತರ ಹಿಡಿಸೋದು, ಜೈಲಿಗೆ ಹಾಕುವಂತ ಕೆಲಸ ಮಾಡ್ತಾರೆ. ಕೇಜ್ರಿವಾಲ್ ಅವರು ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಶೋಷಿತ ವರ್ಗಗಳಿಗೆ ಅಲ್ಲಿ ಕುಡಿಯೋ ನೀರಾಗಲಿ, ವಸತಿ ಆಗಲಿ, ಹಾಸ್ಪಿಟಲ್ ಆಗಲಿ ಎಲ್ಲ ಸೌಲಭ್ಯಗಳನ್ನು ಏನು ನಮ್ಮ ಸರ್ಕಾರ ಇದ್ದಾಗ ಮಾಡಿತ್ತು ಅದರಂತೆಯೇ ಅವರು ಕೂಡ ಇವತ್ತು ದೆಹಲಿಯಲ್ಲಿ ಮಾಡ್ಕೊಂಬತ್ತಾ ಇದೆ. ಸಹಿಸಲಾರದೆ ಅವರು ಈ ರೀತಿ ಅಡ್ಡದಾರಿಯಲ್ಲಿ ಇಡಿ ಮುಖಾಂತರ ಮುಖಂಡರನ್ನ, ಮುಖ್ಯಮಂತ್ರಿಗಳನ್ನ, ಮುಖ್ಯವಾದಂಥ ಮಂತ್ರಿಗಳನ್ನ ಅರೆಸ್ಟ್ ಮಾಡೋದ್ರ ಮುಖಾಂತರ ಇವರು ಈ ಕೆಲಸವನ್ನ ಶುರು ಮಾಡಿದರೆ ಜನಕ್ಕೆ ಅರಿವಿದೆ. ಜನ ತಕ್ಕ ಪಾಠವನ್ನ ಶೀಘ್ರದಲ್ಲಿ ಬರುವಂತ ಚುನಾವಣೆಯಲ್ಲಿ ಕಲಿಸ್ತಾರೆ ಅಂತ ಭಾವಿಸಿದ್ದೇನೆ. ಮತ್ತು ಖಂಡನೀಯ ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿರುವಂತಹ ವ್ಯವಸ್ಥೆಯಲ್ಲಿ ಇವತ್ತು ಇಂತಹ ಕೆಲಸವನ್ನು ಮಾಡೋದನ್ನ ನಾನು ಖಂಡನೆ ಮಾಡ್ತೀನಿ. ಇದು ಯಾವುದೇ ಒಂದು ಸರ್ಕಾರಕ್ಕೆ ಇದು ಉಚಿತವಲ್ಲ, ಇಂಥ ಕೆಲಸ ಮಾಡಬಾರ್ದು. ಕಾನೂನಿದೆ, ಕೋರ್ಟ್ ಇದೆ. ಇಡಿ ಮುಖಾಂತರ ಈ ಕೆಲಸ ಮಾಡೋದನ್ನ ನಾನು ಖಂಡಿಸ್ತೇನೆ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರಿ ಸರ್, ಅವಾಗಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದಾಗಿತ್ತು. ಈಗ ಚುನಾವಣೆ ಘೋಷಣೆ ಆಗಿದೆ, ಈಗ ಕೋರ್ಟ್ ಮೊರೆ ಹೋಗಿರೋದಕ್ಕೆ ರಾಜಕೀಯ ಕಾರಣನೂ ಇದೆಯಾ? ಇಲ್ಲ, ನಾವು ಅವರನ್ನ ಕೇಂದ್ರ ಸರ್ಕಾರವನ್ನು ಕೇಳೋ ಜವಾಬ್ದಾರಿ ಇತ್ತು. ನಾವೆಲ್ಲ ಒಟ್ಟಿಗೆ ಹೋಗಿ ಮನವಿ ಮಾಡಿ ತಿಂಗಳಾದ್ರೂ ಕೂಡ ಕಾದು ನೋಡಿದ್ವಿ, ಬರಲಿಲ್ಲ. ಆಗ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿದೆ. ನಮಗೆ ಕಾನೂನುಬದ್ಧವಾಗಿ ಬರಬೇಕಾಗಿರೋ ಹಣವನ್ನ ಸುಪ್ರೀಂ ಕೋರ್ಟ್ ಕೊಡಿಸ್ತದೆ ಅಂತೇಳಿ ಭಾವಿಸಿದ್ದೇನೆ. ಕೆಲವು 4-5 ಸೀಟುಗಳ ವಿಷಯದಲ್ಲಿ ಡಿಸ್ಕಷನ್ ನಡೀತಾ ಇದೆ. ಅಂತಿಮವಾಗಿ ತೀರ್ಮಾನ ಕೊಡ್ತಾರೆ. ಅಭ್ಯರ್ಥಿಗಳು ಯಾರೇ ಇರಲಿ ಕಾಂಗ್ರೆಸ್ ಪಕ್ಷ ನಾವು ಗೆಲ್ಲಿಸುವಂತ ಕೆಲಸ ಮಾಡ್ತೀವಿ. ಸ್ಥಳೀಯ ನಾಯಕರಲ್ಲಿ ಒಮ್ಮತ ಮೂಡದೇ ಇರೋದಕ್ಕೆ ಲೇಟ್ ಆಗ್ತಾ ಇದೆ. ದೊಡ್ಡ ಪಾರ್ಟಿ ಅವೆಲ್ಲ ಸಣ್ಣ ಬಣ್ಣ ವ್ಯವಹಾರಗಳು ಇರ್ತವೆ, ಅವು ಸಾಲ್ವ್ ಮಾಡಿ ಅಂತೀವಿ ಬಿಡಿ. ಕಾಂಗ್ರೆಸ್ ಏನು ಪರಿಣಾಮ ಬೀರಲ್ಲ. ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ, ಜನ ಒಳ್ಳೆ ರಿಸಲ್ಟ್ ಕೊಡ್ತಾರೆ.
ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.